ನಮ್ಗೆ ಈಗ ಡೈಲಿ ನಮ್ ಕಾಲೇಜಿಗೆ ಲೇಟ್ ಆಗೈತಿ. ಯಾಕಂದ್ರ ಈಗ ಬಸ್ ಫ್ರೀ ಮಾಡಿದಾರು, ಆದ್ರ ನಮಗ ಬಸ್ ಬರಾಕ ಬಸ್ ಸರಿಯಾಗಿ ಸಿಗಾತಿಲ್ಲ. ಮತ್ತೆ ಬಸ್ ಸಿಕ್ಕರು ನಮ್ಗ ಬಸ್ದಾಗ ಕುಂಡಾಕಂಡು ನಿಲ್ಲಾಕತ್ತು ಜಾಗ ಸಿಗಾತಿಲ್ಲ. ಆದ್ರಿಂದ ನೋಡ್ರಿ ಸ್ವಲ್ಪ ಬಸ್ ಯಾವ ತರ ಈಗ ಫ್ರೀ ಮಾಡಿದೀರಿ, ಆದ್ರೂ ನಮ್ಗ ಬಸ್ ಕುಂಡಾಕಾಯ್ತು ನಿಲ್ಲಾಕಾಯ್ತು ಒಟ್ಟ ಸಿಗಾತಿಲ್ಲ. ನೋಡ್ರಿ ಟೈಮಿಂಗ್ ಸರಿ ನಮ್ ಕಾಲೇಜ್ ಬರಾಕ್ ಆಗತ್ತಿಲ್ಲ. ಇದು ಪ್ರಾಬ್ಲಮ್ ಆಗೈತಿ. ಜರ ನೋಡ್ಬೇಕ, ನೀವ ಪ್ರಾಬ್ಲಮ್ ಕ್ಲಿಯರ್ ಮಾಡ್ಬೇಕು. ನಾವ್ ಇಲ್ಲೇ ಅನ್ಗೋಳಿಂದ ಬರ್ತೇವ್ರಿ, ಆದ್ರೂ ಅನ್ಗೋಳ್ ಬಸ್ ಬಿಡ್ತಾರ್ರಿ, ಆದ್ರ ಸರಿಯಾಗಿ ಟೈಮಿಗೆ ಬಿಡುದಿಲ್ರಿ. ನಾವ್ ಕಾಲೇಜ್ ಬರ್ಬೇಕಂದ್ರ ಲೇಟ್ 10-15 ಮಿನಿಟ್ ಲೇಟ್ ಆದ್ರೆ ನಮ್ ಕ್ಲಾಸಿಗೆ ಒಳಗ್ ತಗೊಂಡ್ರಿ ಪರ್ಮಿಷನ್ ಮಾಡತ್ತಿಲ್ಲ. ಜನತೆಯ ಹೊರತನ್ನು ಸರ್ಕಾರಿ ಬಸ್ಗಳನ್ನೇ ಅವಲಂಬಿಸಿ ಸಾವಿರ ಜನ ದಿನನಿತ್ಯ ನಮ್ಮ ಕೆಲಸ ಕಾರ್ಯಗಳಿಗೆ ಒಳಗಾಗಿರುತ್ತಾರೆ. ಆದರೆ 15% ಬಸ್ ಪ್ರಯಾಣದ ಹೆಚ್ಚಳ ದರ ಮಾಡುವುದರಿಂದ ಮೇಡಕ್ ಹೋಗ್ತೀನಿ ಅಂದ್ಲು ಸರ್. ನಾನು ಏನ್ ಮಾಡ್ದೆ ಕೇಳಿದ ಮನೆಗೆ ಯಾರು ಇಲ್ಲ, ಬೀಗ ಹಾಕಿ ಕೂಡ ಹೋದ್ರು. ಆಮೇಲೆ ನಾನೆಲ್ಲರ ಹೋಗೋಣ ಆಚೆಂದ್ರೆ ಬಿಡ್ಲಿಲ್ಲ, ಬೀಗ ಹಾಕಿ ಕೂಡ ಹೋದ್ರು. ಬೀಗ ಕೊಟ್ಟೋಳಿದ ಮನೆಗೆ. ಕಿವಿಗಳು ಅಲೆ ಮುರಿದೋಗೈತೆ ಸರ್, ಕಿವಿಗಳು ಅಲೆ ಬಿಚ್ಚಾಕಿದೆ, ಮುರಿದೋಗೈತೆ.